ಮೆಮರಿ ಟೆಕ್ನಿಕ್ಸ್ ಅಂದರೆ ಸೊ ಇವಾಗ ಒಂದು ಆರ್ಗನೈಸ್ಡ್ ವೇ ಅಲ್ಲಿ ಮಾಡೋಣ ಒಂದು ಡೆಮಾನ್ಸ್ಟ್ರೇಷನು. ಸೊ ನೀವು ರೆಡಿ ಆಗಬೇಕು, ವಿಜುವಲೈಸ್ ಮಾಡಬೇಕು. ಓಕೆ, ಯಾ. ಸೊ ಕ್ಲೋಸ್ ಯರ್ ಐಸ್ ಆ್ಯಂಡ್ ಟ್ರೈ ಟು ವಿಜುವಲೈಸ್ ಅ ಸೌತ್ ಇಂಡಿಯನ್ ಕರಿ ಆನ್ ಯೋರ್ ಹೆಡ್. ಕಿವಿಯೊಳಗೆ ಯಾರೋ ಚಾಯ್ ಪೋರ್ ಮಾಡ್ತಾ ಇದ್ದಾರೆ. ನಿಮ್ಮ ಕಣ್ಣು ಮುಂದೆ ಡೊನಾಲ್ಡ್ ಟ್ರಂಪ್ ಬಂದು ನಿಂತಿದ್ದಾರೆ. ನಿಮ್ಮ ಮೂಗನ್ನು ಯು ಆರ್ ಪುಟ್ಟಿಂಗ್ ಯುವರ್ ನೋಸ್ ಇನ್ ಟು ಅ ಡೋ, ಚಪಾತಿ ಡೋ. ಯು ಆರ್ ಪುಟ್ಟಿಂಗ್ ಯುವರ್ ನೋಸ್ ಇನ್ ಟು ಅ ಡೋ, ಪ್ರಿಂಟ್ ಮಾಡ್ತಾ ಇದ್ದೀರಾ. ದೆನ್ ನಿಮ್ಮ ಚಿನ್ನ ಮೇಲೆ ಒಂದು ಮೈಸೂರು ಪಾಕ್ ಇಟ್ಕೊಂಡಿದ್ದೀರಾ. ಆಲ್ ರೈಟ್, ಫ್ರಮ್ ದ ಆರ್ಮ್ ಪಿಟ್ ನಯಾ ಜೀರಾಸ್ ಆರ್ ಫಾಲಿಂಗ್ ಡೌನ್ ಆ್ಯಂಡ್ ಆನ್ ಯೋರ್ ಸ್ಟಮಕ್ ಬ್ರೆಡ್ ಇಟ್ಬಿಟ್ಟು ಸೀಲ್ ಮಾಡಿಬಿಟ್ಟಿದ್ದೀರಾ ನಿಮ್ಮ ಸ್ಟಮಕ್ನ. ದೆನ್ ನೀ ಮೇಲೆ ಬ್ಯಾಂಗಲ್ ಥೆರಪಿ ಮಾಡ್ತಾ ಇದ್ದಾರೆ. ದೆನ್ ಪೀಪಲ್ ಆರ್ ರಶಿಂಗ್ ಟು ಟಚ್ ಯೋರ್ ಟೋಸ್. ಆಲ್ ರೈಟ್, ಶಾಲ್ ವಿ ಟ್ರೈ ಟು ರೀಕಾಲ್? ಸೊ ತಲೆ ಮೇಲೆ ಸೌತ್ ಇಂಡಿಯನ್ ಕರಿ ಇದೆ, ಕಿವಿ ಒಳಗೆ ಚಾಯ್ ಹಾಕ್ತಾ ಇದ್ದಾರೆ, ಕಣ್ಣು ಮುಂದೆ ಡೊನಾಲ್ಡ್ ಟ್ರಂಪ್ ಇದ್ದಾರೆ, ನೋಸನ್ನು ಡೋ ಒಳಗೆ ಹಾಕ್ತಾ ಇದೀವಿ, ಚಿನ್ ಮೇಲೆ ಮೈಸೂರು ಪಾಕ್ ಇದೆ. ಪೆಟ್ಟಲ್ ಕೆಳಗಡೆ ಏನಿದೆ, ನಯಾ ಜೀರಾಸ್ ಆಫ್ ನಯಾ ಜೀರಾಸು, ಹೊಟ್ಟೆ ಮೇಲೆ ಬ್ರೆಡ್ ಸೀಲಿಂಗ್, ಇದರಲ್ಲಿ ಬ್ಯಾಂಗಲ್ ಥೆರಪಿ, ಕಾಲಲ್ಲಿ ಜನ ರಶಿಂಗ್ ಟು ಎಸ್ ಬ್ಲೆಸ್ಸಿಂಗ್ ತಗೊಳಕ್ ರಶ್ ಮಾಡ್ತಾ ಇದ್ದಾರೆ. ಸೊ ವಾಟ್ ಡಿಡ್ ವಿ ಟ್ರೈ ಟು ಮೆಮರೈಸ್? ದಿಸ್ ಇಸ್ ವಾಟ್ ಆರ್ಗನೈಸ್ಡ್. ನೀವು ಒಂದೇ ಸತಿಗೆ ವಿ ವೇರ್ ಏಬಲ್ ಟು ರೀಕಾಲ್ ಇಟ್, ರೈಟ್? ಯಾಕೆ? ನಾನು ನಿಮ್ಮ ಬಾಡಿ ಪಾರ್ಟ್ಸ್ ಮುಖಾಂತರ ನಾನು ಇನ್ಫಾರ್ಮೇಷನ್ನ ಆರ್ಗನೈಸ್ ಮಾಡಿಸ್ದೆ. So what did we try to memorize? We tried to memorize the largest populated countries. ನೀವು ಹೇಳಿ ಯಾವ್ದು ಅಂತ ಈಗ. You'll be able to do it. ಸಾಂಬಾರು, ಸೌತ್ ಇಂಡಿಯನ್ ಕರಿ, ಸೌತ್ ಇಂಡಿಯಾ, ಇಂಡಿಯಾ ಅಚ್ಚಾ ಸೌತ್ ಇಂಡಿಯಾ. ಇಲ್ಲಿ ಚೈನಾ, ಇದು ಡೊನಾಲ್ಡ್ ಟ್ರಂಪ್, ಯು ಎಸ್ ಕಣ್ಣು, ಯು ಎಸ್ ನೋಸು, into a Indonesia, ಮೈಸೂರು ಪಾಕ್, ಪಾಕಿಸ್ತಾನ್, ನಯಾ ಜೀರಾಸ್, ನೈಜೀರಿಯಾ, ಹೊಸ ಜೀರಿಗೆ ನಯಾ ಜೀರಾಸ್. ಸೊ ಯು ಕೋಡ್ ಲೈಕ್ ದಟ್. ನಿಮ್ಗೆ ಹೆಂಗೆ ನಾಪ್ಕ ಇಟ್ಕೊಳಕ್ ಸಾಧ್ಯನಾ ಹಂಗೆ. ಸೊ ನೈಜೀರಿಯಾ, ಇದು ಬ್ರೆಡ್ ಸೀಲು, ಬ್ರೆಜಿಲ್, ಬ್ರೆಡ್ ಫುಲ್ ನಾಪ್ಕ ಇಟ್ಕೋಬೇಕು. ನಾನು ಬರೀ ಬ್ರೆಡ್ ಮೈಸೂರು ಪಾಕ್. ಫಸ್ಟ್ ಟೈಮ್ಗೆ ನಿಮ್ಗೆ ಹಂಗ ಅನ್ನಿಸ್ಬೋದು, ಇನ್ನೊಂದ್ಸತಿ ಅದನ್ನ ರಿವ್ಯೂ ಮಾಡ್ಕೊಂಡಾಗ ನಿಮ್ಗೆ ಈಸಿ ಆಗುತ್ತೆ. ಮತ್ತೆ ಬ್ಯಾಂಗಲ್ ಥೆರಪಿ, ಕರೆಕ್ಟ್. ಕಾಲ್ ಹತ್ರ ರೆಸ್ಕ್ಯೂ, ರಶ್ ಮಾಡ್ತಿದ್ರೆ ರಷ್ಯಾ. This is the magic of organized memory. So generally ಮಕ್ಕಳು, ಸ್ಟೂಡೆಂಟ್ಸ್, ರಿಚ್ ಪೀಸ್ ಆಫ್ ಇನ್ಫಾರ್ಮೇಷನ್ ಇರುತ್ತೆ ಜ್ಞಾಪಕ ಇಟ್ಕೊಳ್ಳೋಕ್ಕೆ. ಎನಿ ಸ್ಟೂಡೆಂಟ್, ಸ್ಕೂಲ್ ಗೋಯಿಂಗ್ ಇರ್ಬೋದು, ಕಾಲೇಜ್ ಗೋಯಿಂಗ್, ಡಿಗ್ರಿ ಇರ್ಬೋದು, ಆರ್ ಎ ಲಾ, ನೀಟ್ ಆಸ್ಪಿರೆಂಟ್, ಎನಿಬಡಿ ಫಾರ್ ದ್ಯಾಟ್ ಮ್ಯಾಟರ್. ರಿಚ್ ಪೀಸ್ ಆಫ್ ಇನ್ಫಾರ್ಮೇಷನ್ ಇದ್ದಾಗ ಈ ಥರ ಎಸ್ಪೆಷಲಿ ಮಕ್ಕಳು ಅಂತ ಬಂದಾಗ ಲಾಂಗ್ ಆನ್ಸರ್ಸ್, ರಟ್ಟಾಫಿಕೇಶನ್ ಇಸ್ ದ ಅಲ್ಟಿಮೇಟ್ ಥಿಂಗ್. ದೇನೋ ರಟ್ ಮಾಡೋದು, ಬ್ಯಾಟ್ ಮಾಡೋದು, ಅದನ್ನು ಹೊರತುಪಡಿಸಿ ಈ ಥರ ನಾವು ಆರ್ಗನೈಸ್ ಮಾಡಿ ಇಟ್ಕೊಂಡಾಗ ಯು ವಿಲ್ ಬಿ ಏಬಲ್ ಟು ರಿಟ್ರೀವ್. ನೀವು ಒಂದು 9 ಕಂಟ್ರಿ ಗ್ಯಾಪ್ ಕಟ್ಕೊಳಕ್ಕೆ ಏನು ಮಾಡ್ತೀವಿ ನಾವು? ಇಂಡಿಯಾ, ಚೈನಾ, USA, ಇಂಡೋನೇಷ್ಯಾ ಬ್ಯಾಟ್ ಮಾಡ್ತೀವಿ ನಾವು, ಹೇಳಿದ್ದನ್ನೇ ಹೇಳ್ತಾ ಹೋಗ್ತೀವಿ. ಸೊ ಇನ್ನು ಹಳೆ ಎಕ್ಸಾಂಪಲು ಅಷ್ಟೇ, ನಾವು ರಾಜೇಂದ್ರ ಪ್ರಸಾದ್ ಮಾಡಿದ್ವಿ. ಇಫ್ ಅಟ್ ಆಲ್ ನಾವು ಟೆಕ್ನಿಕ್ ಯೂಸ್ ಮಾಡ್ದೇ ನಾವು ಮೆಮರೈಸ್ ಮಾಡಿದರೆ ಓಕೆ, ಏನಾಗ್ತಿತ್ತು? 2 ದಿನ ಬಿಟ್ಟು ಕೇಳಿದ್ರೆ ನಿಮಗೆ ಸಂಪ್ರಸಾದ್, ಇನ್ನು 10 ದಿನ ಬಿಟ್ಟು ಕೇಳಿದ್ರೆ ಅವ್ರು ಯಾರೋ ಅಂತಾನೆ ಗೊತ್ತಿಲ್ಲ. ಸೊ ಅಲ್ಲಿ ಸ್ಟೋರಿ ಬಂತು, ಇಲ್ಲಿ ಬಾಡಿ ಪಾರ್ಟನ್ನು ಉಪಯೋಗಿಸಿ ಡಿಸ್ಟ್ರಿಬ್ಯೂಟೆಡ್ ದ ಇನ್ಫಾರ್ಮೇಷನ್ ಅಗೇನ್ ಥ್ರೂ ಅ ಸ್ಟೋರಿ. ಎಸ್, ಅಸೋಸಿಯೇಟ್ ಮಾಡ್ಕೊಂಡೆ ನಾನು. ವೆರಿ ನೈಸ್.